ಎಸ್ ಸುಧಾಕರ್ ಅವರೇ, ಈಗ ಮತ್ತೊಂದು ಹಂತಕ್ಕೆ ಹೋಯ್ತಿದೆ. ಇಲ್ಲ, ನೀವು ಆಗಲೇ ಪ್ರಸ್ತಾಪ ಮಾಡಿದ್ರಿ ಲೀಗಲ್ ಇನ್ಸೈಟ್ ಇಲ್ಲ ಅಂತ. ಲೀಗಲ್ ಇನ್ಸೈಟ್ ಇಲ್ಲ ಇದರಲ್ಲಿ. ಭಾಳ ಸೂಕ್ಷ್ಮ. 1966 ಅಲ್ಲ, ನನಗೊಂದು ಡೌಟ್ ಇದೆ ಇಲ್ಲಿ. ನಾನು ಕೆಲಸ ಮಾಡ್ತೀನಿ, ಸಂಪಾದಿಸ್ತೀನಿ, ಸಂಪಾದನೆಯ ಒಂದು ಭಾಗವನ್ನು ನಾನು ಎಲ್ಲಿಗೆ ವಿನಿಯೋಗ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡೋಕ್ಕಾಗತ್ತಾ? ಇಲ್ಲ, ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಯಾಕಂದರೆ ಇದು ಲೀಗಲ್ ಪರ್ವ್ಯೂ ಬರೋದ್ರಿಂದ. 1966 ನವೆಂಬರ್ 30ರಲ್ಲಿ ಈ ರೀತಿ ಸರ್ಕಾರಿ ನೌಕರರು RSSನ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಕೇಂದ್ರ ಸರ್ಕಾರ ಒಂದು ನಿಷೇಧ ಹೇರಿತ್ತು, ಒಂದು ಆರ್ಡರ್ ಪಾಸ್ ಮಾಡಿದೆ. ಅದು ಕೇಂದ್ರ ಸರ್ಕಾರಕ್ಕೆ ಅವಕಾಶ. ಗಣವೇಷಧಾರಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬೇರೆ, ದೇಣಿಗೆ ಕೊಡೋದು ಮತ್ತೊಂದು. ಇಲ್ಲ, ನೀವು ಅದನ್ನ ಬ್ಯಾನ್ ಮಾಡಿದ್ರಲ್ಲ. ಈಗ ಜುಲೈ 9, 2024ಕ್ಕೆ ಈಗಿರೋ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ತೆಗೆದಿದೆ. ಈಗ RSS ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಬಾರದು ಅಂತ ರಾಜ್ಯ ಸರ್ಕಾರ ನಿರ್ಬಂಧ ಏರಕ್ಕೆ ಬರೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಏರ್ಬೇಕು ಮೊದಲನೇದು. ಎರಡನೇದು, ನೀವು ಸೆಂಟ್ರಲ್ ಗೌರ್ಮೆಂಟೇ ಏರಿದ ನಂತರವೂ 1966ರಿಂದ 2024 ಜುಲೈ 9ರವರೆಗೆ ಸಾವಿರಾರು ಜನ RSSನ ಕಾರ್ಯಕರ್ತರು ಅವರು ಸರ್ಕಾರಿ ನೌಕರರಾಗಿದ್ದರು, ವಿವಿಧ ಹುದ್ದೆಗಳನ್ನು ತೆಗೆದುಕೊಂಡಿದ್ದರು. ಕ್ಷೇತ್ರೀಯ ಮಟ್ಟದ, ಪ್ರಾಂತ ಮಟ್ಟದ, ಅಖಿಲ ಭಾರತೀಯ ಮಟ್ಟದ ಅಧಿಕಾರಿಗಳಾಗಿದ್ದಾರೆ. ರಕ್ಷಿತ್ ಅವರೇ ಲೀಗಲ್ ಆಗಿ RSSನ ಚಟುವಟಿಕೆಗಳಿಗೆ ಅದು ರಿಜಿಸ್ಟರ್ ಆಗಿಲ್ಲ. ನೆನಪಿರಲಿ ನಮಗೆ, ಅದೊಂದು ಸಾಂಸ್ಕೃತಿಕ ಸಂಘಟನೆ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಆರ್ಗನೈಸೇಷನ್. ಅದಕ್ಕೆ ಸರ್ಕಾರಿ ನೌಕರ ಒಬ್ಬ ವಂತಿಕೆ ಕೊಡುವಾಗಿಲ್ಲ. ಈವನ್ ಅವನು ಡ್ರಾ ಮಾಡುವ ಸಂಬಳದಲ್ಲಿ ಅಧಿಕೃತವಾಗಿ ಕೊಡ್ಬೋದು. ಕೊಡಬೇಡ ಅಂತೇಳಿ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಕಾರಣ ಏನು ಕೇಳಿದರೆ, ಇದೇ ವಿಷಯವಾಗಿ ಬಹಳ ದೊಡ್ಡ ಚರ್ಚೆ ನಡೆದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವಿಧಿ ಜೋಡಿಸಿದ್ದಾರೆ. ಈ ಆರ್ಟಿಕಲ್ 20 ವ್ಯಕ್ತಿಯ ವೈಯಕ್ತಿಕ ಮತ್ತು ಬದುಕುವ ಸ್ವಾತಂತ್ರ್ಯ. ಸರ್ಕಾರವು ಕೂಡ ಇಫ್ ಈ ಒಂದು ಟೈಮ್ ಆಫ್ ಎಮರ್ಜೆನ್ಸಿ ನೀವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸುಧಾಕರ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. RSS ನೋಂದಾಯಿತ ಸಂಘಟನೆಯಲ್ಲ, ನೋಂದಣಿಯಾಗಿಲ್ಲ. ನಾಳೆ ದಿನ ನಾನು ಆರ್ಡರ್ ಮಾಡುವಾಗ, ಸರ್ಕಾರದಿಂದ ಆದೇಶ ಮಾಡೋ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ, ಶಾಲೆ ಕಾಲೇಜುಗಳ ಆವರಣದಲ್ಲಿ, ಅನುದಾನಿತ ಶಾಲೆಗಳ ಆವರಣದಲ್ಲಿ ನೋಂದಣಿ ಹೊಂದದ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಕೊಡಬೇಡಿ ಅಂತ ಆದೇಶ ಮಾಡಿದರು. ತಪ್ಪಿಸೋದಕ್ಕಾಗತ್ತಾ? ಆದೇಶ ಮಾಡಿದ್ರು ಕೂಡ ನೋಡಿ, ನಿಮ್ಗೆ ನಾನು ಹಿಂದೆ ತಾವು ಜೊತೆ ಮಾತಾಡುವಾಗ ಡಿಬೇಟ್ನಲ್ಲಿ ಹೇಳಿದೆ, ಆರ್ಟಿಕಲ್ 28 ಪ್ರಕಾರ ರಿಸ್ಟ್ರಿಕ್ಟ್ ಮಾಡಬೇಕು. ರಾಜ್ಯ ಸರ್ಕಾರ ಏನೇ ಒಂದು ನಿರ್ಧಾರ ತಗೊಂಡ್ರು ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡಬೇಕಲ್ಲ. ಯಾವ ವಿಧಿ ಪ್ರಕಾರ, ಯಾವ ಅಪ್ಲಿಕೇಶನ್ ಪ್ರಕಾರ, ಯಾವ ನಿಯಮದ ಪ್ರಕಾರ ಅಂತ ಮಾಡಬೇಕಲ್ಲ. ಆರ್ಟಿಕಲ್ 28 ಪ್ರಕಾರ ಮಾಡಬೇಕು. ಸಂವಿಧಾನದಲ್ಲಿ ಏನು ಹೇಳಿದೆ ರಕ್ಷಿತ್ ಅವರೇ, ಸಂವಿಧಾನ ಅಂತಂದರೆ ಸುಮ್ಮನೆ ಒಂದು ಪುಸ್ತಕ ಬರೆದದ್ದಲ್ಲ, ಬಹಳ ದೊಡ್ಡ ಚರ್ಚೆ, ಈ ರೀತಿಯ ಇನ್ಸೈಟ್ಗಳು ಇಟ್ಕೊಂಡು ಚರ್ಚೆ ಆಗಿರೋದು. ಅಲ್ಲಿ ಈ ಥರ ಚರ್ಚೆ ಆದಾಗ ಆಗಿದೆ, ಅನುದಾನಿತ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಧಾರಿತ ಶಿಕ್ಷಣ ವ್ಯವಸ್ಥೆಯ ಚಟುವಟಿಕೆ ನಡೆಯೋಂಗಿಲ್ಲ ಅಂತ, ಧಾರ್ಮಿಕ ಚಟುವಟಿಕೆ ನಡೆಯೋಂಗಿಲ್ಲ ಅಂತ. RSS ಹಿಂದುತ್ವವನ್ನು ಜಾಗೃತಿ ಮಾಡುವ ಒಂದು ಸಾಂಸ್ಕೃತಿಕ ಸಂಘಟನೆ. ಕೋರ್ಟ್ ಎಕ್ಸಂಪ್ಷನ್ ಕೊಟ್ಟಿದೆ. ಕಾನ್ಸ್ಟಿಟ್ಯೂಷನ್ನೇ ರಿವ್ಯೂ ಪವರ್ ಕೊಟ್ಟಿರುವಂಥ ಸರ್ವೋಚ್ಚ ನ್ಯಾಯಾಲಯ RSSನ ಚಟುವಟಿಕೆಗೆ, ಅಂದರೆ ನಾ ಹೇಳ್ತಾ ಇರೋದು ಹಿಂದುತ್ವ ಇಸ್ ಎ ವೇ ಆಫ್ ಲೈಫ್ ಅಂತ ಒಂದು ಏನು ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ. ವೀಕ್ಷಕರಿಗೆ ಸಿಂಪಲ್ ಆಗಿ ಅರ್ಥ ಆಗುವ ಹಾಗೆ ಹೇಳ್ಬೇಕು ನೀವು. ಶಾಲೆಗಳಲ್ಲಿ ಹಿಜಾಬು ಧರಿಸೋದಕ್ಕೆ ನಾನು ನಿಷೇಧ ಹಾಕೋದಕ್ಕೆ ಆಗತ್ತೆ ಅಂತಾದ್ರೆ, ಶಾಲೆಗಳ ಆವರಣದಲ್ಲಿ RSSನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಯಾಕಾಗಲ್ಲ? ಸರ್ಕಾರಕ್ಕೆ ಯಾಕೆ ಅದಕ್ಕೆ ಪವರ್ ಇಲ್ಲ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ, ಸರಳವಾಗಿ ಉತ್ತರ ಕೊಡ್ತೀನಿ. ನಾನು ಆಗ್ಲೇ ಅದೇ ಹೇಳ್ತಾ ಇದ್ದೀನಿ. ಹಿಜಾಬ್ ಹಾಕೋದು ಆರ್ಟಿಕಲ್ 28ನ ಪ್ರಕಾರ ಬರುತ್ತೆ. ಇಟ್ ಈಸ್ ಎ ಬೇಸಿಕ್ ಸ್ಟ್ರಕ್ಚರ್. ನೀವು ಧರ್ಮದ ಆಚರಣೆಯನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಿದರೆ ರಿಸ್ಟ್ರಿಕ್ಟ್ ಮಾಡ್ಬೋದು. ಅದು BJP ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಎನಿ ಕೈಂಡ್ ಆಫ್ ಗೌರ್ಮೆಂಟ್ ಇರಲಿ. ಆದರೆ ನಿಮಗೆ ಹಿಂದುತ್ವದ ಕಾರ್ಯಾಚರಣೆ, ಹಿಂದುತ್ವದ ಚಟುವಟಿಕೆ ನಿಮಗೆ ಅದು 28 ಅಡಿಯಲ್ಲಿ ಬರೋಲ್ಲ ರಕ್ಷಿತ್ರೆ. ನೀವಾಗಲಿ ನಾಳೆ ನೀವೇ ಮುಖ್ಯಮಂತ್ರಿ ಆದರೂ ಕೂಡ ನೀವು ಏನಾದರೂ ರಿಸ್ಟ್ರಿಕ್ಷನ್ ಇರಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾವಿಷನ್ಸ್ ಇರಬೇಕಲ್ಲ. ಇಲ್ಲ ಅಂತ ನಿಮಗೆ ಭಾಳ ಸ್ಪಷ್ಟ ಮಾಡಿದೆ. ಈಗ 2016ರಲ್ಲಿ ನೀವು ಅದೊಂದು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದೀರಿ. 1995 ರಿವ್ಯೂ ಮಾಡಿ ಅಂತ ತೀಸರ್ ಸೆಟ್ಲ್ವಾರ್ಡ್ ಭಾಳ ದೊಡ್ಡ ಹೋರಾಟ ಮಾಡುವ ಹೋರಾಟಗಾರತಿ ಅಲ್ಲಿ ಅಪೀಲ್ ಆಗ್ತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ನಾನು ಆ ಜಡ್ಜ್ಮೆಂಟನ್ನೇ ರಿವ್ಯೂ ಮಾಡೋದಿಲ್ಲ, ಇಟ್ ಈಸ್ ಓವರ್ ರೂಲ್ಡ್. ಅಂದರೆ ಏನರ್ಥ? ಹಿಂದುತ್ವದ ಚಟುವಟಿಕೆ ಎಕ್ಸಂಪ್ಷನ್. ನಾನು ಮೊನ್ನೆ ಮಾತಾಡಿದಾಗಲೂ ನಿಮ್ಗೆ ಸರಳವಾಗಿ ಹೇಳಿದೆ. 25B ಯಾಕೆ ಸರ್ ನೀವು ಅಷ್ಟು ಹೆಚ್ಚು ಚರ್ಚೆ ಮಾಡೋದಿಲ್ಲ? 25B ಪ್ರಕಾರ ಹಿಂದುತ್ವದ ಈಗಿರುವ ಯಾವ ಅಂದರೆ ಎಕ್ಸಿಸ್ಟಿಂಗ್ ಲಾಸ್, ಇನ್ಕ್ಲೂಡಿಂಗ್ ಎಕ್ಸಿಸ್ಟಿಂಗ್ ಲಾಸ್, ನೀವು ಅದನ್ನು ಓವರ್ಲುಕ್ ಮಾಡೋಂಗಿಲ್ಲ, ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ ಅಂತ ನಿಯಮವೇ ಇದೆಯಲ್ಲ, ಸಂವಿಧಾನಿಕ ನಿಯಮ.
ಅದನ್ನ ಹೆಂಗ್ ಓವರ್ ರೂಲ್ ಮಾಡೋ ಸಾಧ್ಯ? ನೀವು ಕ್ಯಾಬಿನೆಟ್ ಅಲ್ಲೂ ಡಿಸಿಷನ್ ತಗೊಳಕ್ಕಾಗಲ್ಲ. ನೀವು ಅಲ್ಲ ಏನಾಗಲ್ಲ. ಇಲ್ಲಿ ಅವ್ರ ಪ್ರಶ್ನೆ ಇರೋದು ನೋಂದಾಯಿತ ಸಂಘಟನೆ ಅಲ್ಲ. ಹೌದು, ಅವರು ಅಲ್ಲಿ ಏನು ಮಾಡ್ತಾರೆ ಅನ್ನೋದರ ಮೇಲೆ ನಮಗೆ ನಿಗಾ ಇಡೋದಕ್ಕಾಗಲ್ಲ. ನೋಂದಣಿ ಇರುವಂತ ಸಂಘಟನೆ, ನೋಂದಣಿ ಆಗಿರುವಂತ ಸಂಘಟನೆ ಅಲ್ಲ. ಆಯ್ತು. ವಿಷ ಬೀಜ ಬಿತ್ತುತ್ತಾರೆ ದೇವಸ್ಥಾನದ ಆವರಣದಲ್ಲಿ, ಅದು ಸರ್ಕಾರದ ಅಂಡರ್ಗೆ ಬರುತ್ತೆ. ಶಾಲೆಯ ಆವರಣದಲ್ಲಿ ವಿಷ ಬೀಜ ಬಿತ್ತುತ್ತಾರೆ, ಮನಸ್ಸಲ್ಲಿ ವಿಷ ಬೀಜ ಬಿತ್ತೋ ಕೆಲಸ ಆಗುತ್ತೆ. ಇದು ಸರ್ಕಾರದ ಅಂಡರಲ್ಲಿ ಬರುವಂತ ವ್ಯವಸ್ಥೆ. ಇದಕ್ಕೆ ನಾವು ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಅಂತ. ಒಳ್ಳೇದಿದೆ, ಪ್ರಶ್ನೆ ಸರಿ ಇದೆ ರಕ್ಷಿತ್ರೆ. ನೆನ್ನೆನೂ ಒಬ್ರು ಕೇಳಿದ್ರು, RSS ಶಾಖೆಗೆ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ಅಟೆಂಡೆನ್ಸ್ ಹಾಕೋದಿಲ್ಲ. RSS ಶಾಖೆಗೆ ಯಾರನ್ನೂ ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ. ನೀವು ಸ್ವಇಚ್ಛೆಯಿಂದ ಹೋಗ್ಬೇಕಾಗಿರೋದು. ಶಾಲಾ ಮಕ್ಕಳನ್ನ ಅಲ್ಲಿ ಬಳಸ್ಕೊಳ್ಳೋದೇ ಇಲ್ಲ. ಶಾಲಾ ಮಕ್ಕಳನ್ನ ಅಲ್ಲಿ ಬಳಸ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಶಾಲಾ ಮಕ್ಕಳನ್ನ ಕರೆಯೋದಿಲ್ಲ ನಾವು. ಸ್ವಯಂ ಯಾರು RSSನ ಚಟುವಟಿಕೆಗೆ ಸ್ವಯಂ ಆಗಿ ಬರ್ತಾರೋ ಅವ್ರನ್ನ ಮಾತ್ರ ಕರೀತಾರೆ. ಹಾಗಾಗಿ ನೋಂದಾಯಿತ ಅಲ್ಲದೆ ಇರುವಂಥ ಸಂಘದ ಚಟುವಟಿಕೆಗಳ ಮೇಲೆ ಕ್ರಮ ತಗೊಳಕ್ಕಾಗಲ್ಲ ಅನ್ನೋದು ಅದು ಒಂದು ಪುಲಿಶ್ ವಾದ. ಕಾರಣ ಏನು ಕೇಳಿದರೆ, ಸರ್ಕಾರಕ್ಕೆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸುಧಾಕರ್ ಅವರೇ, ನೋಂದಾಯಿತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನನಗೆ. ನಾಳೆ ದಿನ ಅಥವಾ ಇವತ್ತು ಸಂಜೆ ಹೊತ್ತಿಗೆ ಒಂದು ಆದೇಶ ಮಾಡಿದ್ರು ಅಂತ ಅನ್ಕೊಳ್ಳಿ. ನೋಂದಣಿ ಹೊಂದದಂತ ಯಾವುದೇ ಸಂಘಟನೆಯ ವ್ಯಕ್ತಿಗಳು ಅಕ್ರಮ ಕೂಟ ಕಟ್ಟಿಕೊಂಡು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಸರ್ಕಾರದ ಯಾವುದೇ ವ್ಯವಸ್ಥೆಯ ಒಳಗೆ. ಆಗ ನಾಳೆ ಪೊಲೀಸರಿಗೆ ಪವರ್ ಸಿಕ್ಕದಂಗಾಯ್ತು. RSS ಚಟುವಟಿಕೆ ಆಗ್ತಾ ಇದ್ರೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರಿಗೆ ಪವರ್ ಸಿಕ್ಕದಂಗಾಯ್ತು. ಹೌದು, ಏನ್ ಸರಿ ಇದೆ. ಸರಿ ನೋಡಿ, ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರು. ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಸರ್, ನೀವು ಪವರ್ ಕೊಟ್ಕೊಳ್ಳಿ, ಸರ್ಕಾರಕ್ಕೆ ಅವಕಾಶ ಇದೆ ಅಂತ ನೀವು ಏನು ಬೇಕಾದ್ರೆ ನಿರ್ಧಾರ ತಗೊಂಡ್ರೆ ಸಂವಿಧಾನದ ಒಟ್ಟು ವ್ಯಾಖ್ಯಾನಕ್ಕೆ ರಿವ್ಯೂ ಮಾಡುವಂಥ, ಪರಾಮರ್ಶೆ ಮಾಡುವ ಅಧಿಕಾರ ಜುಡಿಷಿಯರಿಗೆ. ಕೋರ್ಟ್ಗೆ ಹೋಗ್ತಾರೆ, ಸ್ವಯಂ ಸೇವಕರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟು ಈಗ ಉದಾಹರಣೆಗೆ ಇಂದಿರಾ ಗಾಂಧಿಯವರು ಒಂದು ಅಮೆಂಟ್ ಮಾಡಿದರು, ಸಂಸತ್ತು ಮಾಡುವ ಯಾವುದೇ ಕಾನೂನನ್ನು ನ್ಯಾಯಾಲಯ ಪ್ರಶ್ನಿಸುವಂತೆಯೇ ಇಲ್ಲ. ಮಾಡೋಂಗೇ ಇಲ್ಲ. ನೀವು ಕ್ವಶನ್ ಇಲ್ಲ. ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಅಲ್ಲಲ್ಲ, ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ಅಂತ ಮಾಡಿಬಿಟ್ರು ಅವರು. 24th ಅಮೆಂಡ್ಮೆಂಟ್ ಆಯ್ತಾ 1971 ನಿಮಗೆ ಕೋರ್ಟ್ ಹೇಳ್ತು, ಐ ಕ್ಯಾನ್ ಇಂಟರ್ವೆನ್, ನಾನು ಇದನ್ನ ಇಂಟರ್ವೆನ್ ಮಾಡುವ ಮತ್ತೆ ಇದಕ್ಕೆ ರಿವ್ಯೂ ಮಾಡುವ ತಾಕತ್ತಿದೆ. ಹಾಗಾಗಿ ಮೂಲಭೂತ ಹಕ್ಕುಗಳನ್ನು ನೀವೇನಾದರೂ ಟಚ್ ಮಾಡಿದ್ರೆ ಅಶಿಂದು ಮಾಡ್ತೀನಿ ಅಂತ ಡಿಸಿಷನ್ ಕೊಡ್ತು. ಈ ಡಿಸಿಷನ್ನು ನಿಮಗೇನು ಸರ್ಕಾರಿ ನೋಂದಣಿ ಇದು ಮಾಡ್ತಿರಲ್ಲ, ಇದು ಕಮ್ ಅಂಡರ್ ದಿ ಪರ್ವ್ಯೂ ಆಫ್ ಫಂಡಮೆಂಟಲ್ ರೈಟ್ಸ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.